ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾರ್ಕಳದ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇನೆ. ಇವರು ಈ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು. ಸರ್, ಇಲ್ಲಿಯ ಮರದ ಕೆತ್ತನೆಗಳನ್ನು ಒಂದೊಂದೇ ವಿವರಿಸ್ತಾ ಸೊ ನಮ್ಗೆ ಹೇಳ್ಬೇಕು ಸರ್. ನಮ್ಮ ಮರದ ಕೆತ್ತನೆ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಕಂಪ್ಲೀಟ್ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಸರ್ ನನ್ನ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಷ್ಟೇ ನಾನು. ಸೊ ಎದುರಿಗೆ ಅಂತೂ ಕಲ್ಲಿದ್ದೇ ಇದು ಮಾಡಿದ್ದೀರಾ? ಕಲ್ಲಿದೆ ಮಾಡಿದ್ವಿ. ಇದು ಕೇರಳ ಶೈಲಿ, ಇದು ಕೇರಳ ದೇವಸ್ಥಾನ ಶೈಲಿಯಲ್ಲಿ ಮಾಡಿದ್ದು. ನೋಡಿ, ಇದು ಬಲಿಪೀಠದ ಮಾದರಿ. ಬಲಿಪೀಠ ಮೇಲ್ಭಾಗದಲ್ಲಿ ಮೇಲ್ಛಾವಣಿಯಲ್ಲಿ 8 ಅಂಕಣಗಳುಳ್ಳ ಒಂದು 8 ಅಂಕಣಗಳುಳ್ಳ 8 ಅಂಕಣ ಇದೆ. 8 ಸ್ಟೆಪ್ಸ್ ಇದೆ. ಅದಕ್ಕೆ ತಕ್ಕಂತೆ ಅದರ ಶೋಭೆ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ಲೈಟಿಂಗ್ ಕೂಡ ಅದೇ ರೀತಿ ಮಾಡಿದ್ದೀವಿ. ಜಯ ವಿಜಯರ ಕಲ್ಲಿನ ಮೂರ್ತಿ ಸುಂದರವಾಗಿ. ಇದೆಲ್ಲ ದಾನಿಗಳ ಸಮರ್ಪಣೆ. ಅವರೇ ದಾನಿಗಳೇ ಇದ್ದು ಒಬ್ಬೊಬ್ರು ತಮ್ಮ ತಮ್ಮ ಕಲಾ ಕೌಶಲ್ಯವನ್ನ ತೋರಿಸ್ಬೇಕು ಅಂತ ದೇವರಿಗೆ ಅರ್ಪಿಸ್ಬೇಕಂತ ಹೇಳಿ ಮಾಡಿದ್ದಾರೆ. ಇದು ಆನೆಗಳ ಸಮೂಹ, ಆನೆಗಳ ವೃತ್ತ ನೋಡಿ. ಅದ್ರ ಮೇಲೆ ಪಲ್ಲಕ್ಕಿಗಳಿವೆ. ಆನೆಗಳ ಮೇಲೆ ಪಲ್ಲಕ್ಕಿ ಇದೆ. ಮಧ್ಯದಲ್ಲಿ ಪದ್ಮ ಕಮಲ. ಇದೆಲ್ಲ ಎಲ್ಲಿಯೂ ನಿಮ್ಗೆ ಕಾಣಿಸಲಿಕ್ಕಿಲ್ಲ. ಇದೆಲ್ಲ ನಮ್ಮ ಶಿಲ್ಪಿಯ ಒಂದು ಕಲ್ಪನಾ ಲೋಕದಿಂದ ಸೃಷ್ಟಿಸಲ್ಪಟ್ಟಿದೆ. ಸರ್, ಇದರ ಶಿಲ್ಪಿ ಯಾರು ಸರ್? ಈ ಮರಗಳ ಹೌದು, ನಮ್ಮ ಊರಿನವರೇ. ನಮ್ಮ ಊರು ಅಂದ್ರೆ ನಿಯರ್ ಒಂದು ಶಿಲ್ಪಿಗಳನ್ನ ಕೇಂದ್ರ ಆಗ್ಬಿಟ್ಟಿದೆ. ಕಲ್ಲು ಕೂಡ ಮರ, ಈ 2 ಶಿಲ್ಪಗಳನ್ನ ನಮ್ಮ ಊರಿನ ಯುವಕರು ಮಾಡಿದ್ದಾರೆ. ಯುವಕ ಆಕ್ಚುಯಲ್ ಪ್ರತಿಭಾನ್ವಿತ ಯುವಕ ತನ್ನ ಏನೆಲ್ಲ ಶಕ್ತಿ ಇದೆಯಾ ಅದನ್ನೆಲ್ಲ ಇದ್ರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹೌದು, ಏನ್ ಮನಸ್ಸಿಗೆ ಬರುತ್ತೆ, ಏನ್ ನೋಡಿದ್ದಾರೆ ಅದನ್ನೆಲ್ಲ ಇಲ್ಲಿ ಮಾಡ್ಕೊಡು ಅಂದ್ರೆ ಅವ್ರಿಗೆ ಫುಲ್ ನಾವು ಎಲ್ಲ ಕೊಟ್ಟಿದೀವಿ, ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಬಹಳ ಚೆನ್ನಾಗಿ ಮಾಡಿ ಬಂದಿದೆ. ಇದು ತೀರ್ಥ ಮಂಟಪ. ಈ ತೀರ್ಥ ಮಂಟಪದ ಈ ಗೋಪುರ ನೋಡಿ ಮೇಲ್ಭಾಗದಲ್ಲಿ, ಅದು ನಿಮ್ಗೆ ಸರಿಯಾಗಿ ಹೀಗೆ ಬರೀ ಕಣ್ಣಿನ ನೋಡಿದಾಗ ನಿಮ್ಗೆ ಕೇವಲ ಇದು ಕಾಣುತ್ತೆ. ಅದು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಅದು ಪ್ಯಾರೆಟ್, ಗಿಳಿಗಳು, 8 ಗಿಳಿಗಳಿವೆ. 8 ಗಿಳಿಗಳು. ಅದು ಲೈಟ್ ಎಲ್ಲ ಹಾಕಿದ್ರೆ ಲೈಟ್ ಹಾಕಿ ಸರಿ ಗೊತ್ತಾಗುತ್ತೆ. ಸಾಮಾನ್ಯ ನಮ್ಗೆ ಗೊತ್ತಾಗಲ್ಲ, ಆದ್ರೆ ಅದೆಲ್ಲವೂ ಕೂಡ 8 ಗಿಳಿಗಳು. ಹೌದು. ಗಿಳಿಗಳದ್ದು ಮಧ್ಯದಲ್ಲಿ ಒಂದು ಗೊಂಚಲ ರೂಪದಲ್ಲಿ ಇದೆ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 4 ಸ್ಟೆಪ್ ಇಟ್ಟಿದ್ದಾರೆ. ಮೇಲಿನಲ್ಲಿ ಕೆಲ ಪದ್ಮ ಕಮಲಗಳು. ಇದರಲ್ಲಿ ಶಿವನ ನಾಟ್ಯ, ನಟರಾಜನ ಎಲ್ಲ ಒಂದು